चतुर्भुजम् प्रसन्नवदनं ध्यायेत् सर्वविघ्नोपशान्तये। ಚಿಕ್ಕ ನಿರ್ದೇಶಕನ ಕನಸಿನ ಚಚ್ಚಲ ಪ್ರಯತ್ನ ಎಲ್ಬೋರ್ಡ್ ನೋಡಿ ಹಾರೈಸಿ. ಎಲ್ಬೋರ್ಡ್ ಅಂದ ಕೂಡಲೇ ಪ್ರತಿಯೊಬ್ಬರು ವಿಚಾರ ಮಾಡೋದು ಟ್ರಾಫಿಕ್ ಬಗ್ಗೆ ಇರ್ಬೋದು ಅಂತ, ಆದರೆ ಖಂಡಿತ ಅಲ್ಲ. ಯಾಕೆಂದರೆ ಎಲ್ಬೋರ್ಡ್ ಬರೀ ಟ್ರಾಫಿಕ್ ಬಗ್ಗೆ ಅಲ್ಲ, ಪ್ರತಿಯೊಬ್ಬರ ಲೈಫ್ನಲ್ಲಿ ಜೀವನದಲ್ಲಿ ಅಳವಡಿಸುತ್ತದೆ. ಯಾಕೆಂದರೆ ಜೀವನ ಅನ್ನೋದು ಒಂದು ರೋಡ್ ಇದ್ದಾಗೆ. ಇಲ್ಲಿ ನಾವು ಸರಿಯಾಗಿ ಡ್ರೈವಿಂಗ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲಾಂದರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ತೋರಿಸೋ ಕೆಲವೊಂದು ಕ್ಲಿಪ್ ನೋಡಿ. 1947ರಿಂದ ಹಿಡಿದು ಇವಾಗ 2014 ಇವಾಗಲೂ ನಾವು ಹೀಗೆ ಇದ್ದೀವಿ. ಕಾರಣ ಸರಿಯಾಗಿ ಡ್ರೈವಿಂಗ್ ಮಾಡಲ್ಲ. ಇದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಮಾಡಿರೋ ಡೆಮೋನೇ ನಮ್ಮ ಈ ಶಾರ್ಟ್ ಮೂವಿ.
ಕಥೆಯ ನಾಯಕ ನಾಯಕಿ. ಈಗ ಇಲ್ಲಿ ನಡೆದಿದ್ದು ಆಕ್ಸಿಡೆಂಟ್, ಅಂದರೆ ಲವ್ ಆಕ್ಸಿಡೆಂಟ್. ಇದು ಹೇಗಾಯಿತು ಅಂತ ನಾವು ಹೇಳಲ್ಲ, ಅವರೇ ಹೇಳ್ತಾರೆ. ಬನ್ನಿ ನೋಡೋಣ. ಅಂಜು, ನೀನು ನೋಡ್ತಾ ಇದ್ರೆ ನೋಡ್ಕೊಂಡಿರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದ್ದೀರಾ. ಮತ್ತೆ ನೀನು ಎಷ್ಟು ಅಂದವಾಗಿದೀಯ ಅಂತಂದ್ರೆ ಹುಣ್ಣಿಮೆ ರಾತ್ರಿಯಲ್ಲಿ ಕೂಗೋ ಹೋಗಿಲ್ ತರ ಇದೆಯಾ? ಏನು ಹೋಗಿಲ್ಲೇನಾ? ರಾತ್ರಿ ಕೂಗೋದು ಗೂಬೆ ಅಲ್ವಾ? ಹೌದು, ಹಾಗೆ ಇದೆಯಾ? ಅಂಜು, ಐ ಲವ್ ಯು. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಇನ್ನು ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು.
ನಾವು ಕಣ ನಿಮ್ಮ ಸ್ನೇಹಿತರು. ಅರ್ಜುನ್, ನಾವು ಕಣ ನಿಮ್ಮ ಸ್ನೇಹಿತರು. ಸ್ನೇಹಿತರ? ಯಾವ ಸ್ನೇಹಿತರು? ಈ ಸ್ನೇಹ ಪ್ರೀತಿ ಅಂತ ಹೋದ್ರೆ ನಿಮಗೂ ನನ್ನ ಸ್ಥಿತಿನೇ ಬರುತ್ತೆ. ಹೋಗ್ರೋ. ಅರ್ಜುನ, ಯಾಕೋ ಏನೇನೋ ಮಾತಾಡ್ತಿದ್ದಿಲ್ಲ, ಏನಾಯ್ತು ನಿನಗೆ? ಏನಾಯ್ತು ಅಂತ ನಮಗೆ ಹೇಳು. ಹೇಗ ಹೇಳೋದು? ಒಂದು ಹುಡುಗಿ ಜೊತೆ ಚಾಟ್ ಮಾಡ್ತಾ ವಿಷಯ ನಿಮಗೂ ಗೊತ್ತಲ್ವಾ? ಹೌದು, ಏನಾಯ್ತು? ಮೀಟ್ ಮಾಡ್ಲಿಕ್ಕೆ ಹೇಳಿದ್ರು, ಮೀಟ್ ಮಾಡಿ ಆಲ್ರೆಡಿ ಆದ್ರೆ ಏನಾಯ್ತು? ಯಾರು ಅಲ್ಲ ಕಣ್ರು, ಅಂಜುನೇ. ಎಂತ ಹೇಳ್ತಿದ್ಯೋ? ಹೌದು ಕಣ್ರು. ಅದೇನಂತ ಬಿಡಿಸಿ ಹೇಳು ಮಾರಾಯ, ನಮಗೆ ಅರ್ಥ ಆಗುತ್ತಿಲ್ಲ. ಅದು ನಿನ್ನೆ ನಾವಿಬ್ರು ಚಾಟಿಂಗ್ ಮಾಡಬೇಕಾದ್ರೆ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮನ್ನ ನೋಡಬೇಕು ಅಂತ ಹೇಳಿದ್ರು. ನಾನು ಇಲ್ಲ ಅಂತ ಹೇಳಿದ್ರು ಕೇಳಿಲ್ಲ. ಮೀಟ್ ಮಾಡು ಅಂದರು. ನಾನು ಮೀಟ್ ಮಾಡಿ ಅವಳಿಗೆ ನಾನು ಆಲ್ರೆಡಿ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಕ್ಕೆ ಹೋದೆ. ಎಕ್ಸ್ಕ್ಯೂಸ್ ಮೀ. ಅಂಜು, ನೀನೇನಿಲ್ಲಿ? ಯಾಕೆ ಶಾಕ್ ಆಯ್ತಾ? ನಾನು ಯಾವ್ದೋ ನೋಡಕ್ ಬಂದ್ರೆ ಇವ್ರು ಯಾಕಪ್ಪ ಇಲ್ಲಿ ಬಂದ್ರು ಅಂತ ಖಬ್ರಿ ಆಯ್ತಾ? ಭಯ ಪಡು ಬೇಡ, ನೀನ್ ಸರಿಯಾದ ಜಾಗಕ್ಕೆ ಬಂದಿದ್ಯಾ. ನೀನ್ ನನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆದ್ರೆ ನಾನ್ ನಿನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸ್ವಲ್ಪ ಕೇಳು. ಮಾತಾಡು ಮಾತಾಡು. ನಾನು ಯಾರ್ದೋ ಜೊತೆ ಚಾಟ್ ಮಾಡಿದ್ರೆ ಇವ್ರು ಯಾಕಪ್ಪ ಇಲ್ಲಿ ಬಂದ್ಲು ಅಂತ ಗಾಬರಿ ಪಡ್ಬೇಡ. ಅಂಜು, ಚೆಲ್ಲಾಟ ಆಡೋದೇ ತಾನೇ ನಿಮ್ಮಂತ ಕೆಲಸ. ಅಂಜು, ಬಾಯಿಗೆ ಬಂದಂಗೆ ಏನೇನೋ ಕಲ್ಪಿಸ್ಕೊಂಡು ಮಾತಾಡಬೇಡ. ನಾನು ನೀನು ನೋಡ್ಲಿಕ್ಕೆ ಆಗಲಿ ನಿನ್ನ ಮಾತಾಡ್ಸಿಕ್ಕಾಗಲಿ ಬಂದಿಲ್ಲ. ಮಾತಾಡು ಮಾತಾಡು. ಯಾವುದೋ ಹುಡುಗಿ ಚಾಟಿಂಗ್ ಮಾಡಿ ಸುಮ್ಮನೆ ತಲೆ ಕೆಟ್ಕೋಬೇಡ. ಹೊರಗಡೆ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀನಿ ಅಂತ ಹೇಳೋಕ್ಕಂತ ಬಂದೆ, ಆದರೆ ತಪ್ಪನೆ ಕೂಡ ಮಾಡ್ಕೊಂಡಿದ್ದೀನಿ. ನೀನು ಹೇಳಿದ ಕತೆ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಾನು ನಂಬಬೇಕು. ಗೀರ್ ಸಿಕ್ಕರೆ ಯೂಸ್ ಮಾಡಿ ಬಿಸಾಕು ಅಂತ ನೀವು. ಓಕೆ, ನಿನ್ನ ಮುಖ ನಾನು ಯಾವತ್ತೂ ತೋರಿಸ್ಬೇಡ. ನಾನು ಅಷ್ಟೇ, ಇನ್ಮೇಲೆ ನಿನ್ನ ಮುಖನ ಯಾವತ್ತೂ ನೋಡಲ್ಲ. ಓಕೆ, ಹೋಗ. ಒಲವನ್ನು ಹೇಳುವಾರೋ, ಒಲವಿಂದ ನನ್ನ ಸೇರು. ಒಲವನ್ನು ಹೇಳುವಾರೋ, ಒಲವಿಂದ ನನ್ನ ಸೇರು. ಅಸು ನೀಗು ಮುನ್ನ ಒಲವೇ, ತುಸು ಪ್ರೀತಿ ನೀಡು ನಲಿವೆ. ಅಸು ನೀಗು ಮುನ್ನ ಒಲವೇ, ತುಸು ಪ್ರೀತಿ ನೀಡು ನಲಿವೆ. ಒಲವನ್ನು ಹೇಳುವಾಸೆ, ಒಲವೆಂದ ಸೇರುವಾಸೆ. ನಿನ್ನ ದಾರಿ ಬೇರೆ ಮನಸ್ಸೆ, ನನ್ನೊಲವು ಎಂದು ಕನಸೆ. ನಿನ್ನ ದಾರಿ ಬೇರೆ ಮನಸ್ಸೆ, ನನ್ನೊಲವು ಎಂದು ಕನಸೆ.
ಸಲಿಗೆಯ ಬಯಕೆ ಏಕು ಅರಿಯೇ ಕಹಿಯಾಗದೆ ಕಹಿಯಾಗದೆ ಹುಸಿಯಾಗದೆ ಸರಿಯಾಗಿ ಬಳಿಗೆ ಬಾರೋ ಎಂದು ಇರದ ಅಂಜಿಕೆಯೊಂದು ನನ್ನ ಕಾಡಿದೆ ಸುನೀಗು ಮುನ್ನ ಒಲವೇ ಸುಪ್ರೀತಿ ನೀಡು ನಲಿವೆ ಸುನೀಗು ಮುನ್ನ ಒಲವೇ ಸುಪ್ರೀತಿ ನೀಡು ನಲಿವೆ ಆಹಾ ಲಾ 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 ನೀನಲ್ಲದ ಬದುಕೆ ಇಲ್ಲ ನನಗೆ ನೀನೆಂದರೆ ನೀನೆಂದರೆ ನನಗೆ ಜೀವ ತಿಳಿಯೇ ನೆಪ ಮಾತ್ರಕ್ಕೆ ಹೋ ನೆಪ ಮಾತ್ರಕ್ಕೆ ದೇಹ ಇದೆ ಅದಕ್ಕೀಗ ಪ್ರಾಣ ನೀನೇ ನೀನು ಸನಿಹ ಬಿರದ ವಿನಃ ಬಾಳು ಶೂನ್ಯವೇ ಏಕೆ ನೀನು ಒಲವೇ ನವಿರಾಗಿ ಕಾಡುತ್ತಿರುವೆ ಹೇಗೆ ನೀನು ಒಲವೇ ನನ್ನನ್ನು ಕಾಡುತ್ತಿರುವೆ ಹೇಗೆ ನೀನು ಒಲವೇ ನನ್ನನ್ನು ಕಾಡುತ್ತಿರುವೆ ನನ್ನೇಕೆ ಕೊಲ್ಲುತ್ತಿರುವೆ ಇಷ್ಟೆಲ್ಲ ಆಯ್ತಾ? ಮುಂಚೂನೇ ನನ್ನ ಜೀವ ಅಂದ್ಕೊಂಡಿದ್ದು ಅವಳೇ ನನ್ನ ಮೇಲೆ ಅನುಮಾನ ಪಟ್ಟು ಅದಕ್ಕೆ ನನ್ನ ಹೃದಯ ಚೂರು ಚೂರು ಆಗೋದು ನಮ್ಮ ಹುಡುಗಿನ ಮಾತ್ರ ನಂಬಿದ್ರೆ ನಮ್ಮ ಕುತ್ತಿಗೆ ನಾವೇ ಹಾಕೊಂಡು ಸವಿಶರಣ ಆದಾಗೆ ಅದಕ್ಕೆ ಸಾಕ್ಷಿ ನಾನೇ ದೊಡ್ಡ ಉದಾಹರಣೆ. ಆಯ್ತು ಬಿಡು ಮಾರಾಯ, ನಾವ್ ಹೇಳ್ತೀವಿ ಅವ್ರಿಗೆ. ನೀವೇನು ಹೇಳೋದು? ಹೋಗಿ ಏನಾದರೂ ಕೆಲಸ ನೋಡೋಗಿ ಉದ್ಧಾರ ಆಗ್ತೀರಾ. ಅದರಿಂದ ನಿಮ್ಮ ಅಪ್ಪ ಅಮ್ಮನಾದರೂ ನೆಮ್ಮದಿಯಿಂದ ಇರ್ತಾರೆ. ಇಲ್ಲ ಅಂದರೆ ನಿಮಗೂ ನನ್ನ ಗತಿಯನ್ನೇ ಬರುತ್ತೆ ಕಣ್ರೋ. ಹೋಗ್ರೋ, ಏನಾದ್ರು
ಅಂದ್ರೆ ಅದಕ್ಕೆ ಕಾರಣ ನೀನು. ಅವನು ಮಾಡಿದ್ದು ತಪ್ಪಾದ್ರೆ ಏನು? ನಾನು ಬೇಕು ಅಂತ ಮಾಡಲಿಲ್ಲ, ತಮಾಷೆ ಮಾಡೋಣ ಅಂತ ಹೋದೆ. ನಾನು ಪೂರ್ತಿ ಹೇಳೋಕ್ಕಿಂತ ಮುಂಚೆನೆ ದುಡ್ಕಿ ಕೆನೆಗೊಡ್ಬಿಟ್ಟ. ನನಗೆ ಎಷ್ಟು ನೋವಾಗಿದೆ ಅಂತ ಅವನಿಗೆ ಗೊತ್ತಾ? ಏನೋ ಏನೇನು ನಾನು ನಿನ್ಗೆ ಹೊಡೆದಿದ್ದಕ್ಕೆ ಬೇಜಾರಾಗಿದೆ, ಆದರೆ ನೀನು ನನ್ನ ನಂಬಿಕೆ ವಿಶ್ವಾಸ ಮೇಲೆ ಹೊಡೆದಲ್ಲ, ನನಗೆ ಎಷ್ಟು ಬೇಜಾರಾಗಿದೆ ನಿನಗೆ ಗೊತ್ತಾ? ನನ್ನ ಜೀವನ ನೀನದು ತಿಳ್ಕೊಂಡಿದ್ದೆ, ಆದರೆ ನಿನ್ನ ಮೇಲೆ ನಾನೇ ಕೈ ಮಾಡಿದ್ದೇನೆ ಅಂತ ನಾನು ಎಷ್ಟು ನೊಂದಿದ್ದೀನಿ ನಿನಗೆ ಗೊತ್ತಾ? ಇವಳ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಅವಳು ಕಳಿಸ್ಬಿಡಿ, ಇಲ್ಲಾಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಮಾರಾಯ, ಸುಮ್ಮನೆ ಸಂತೋಷ. ನಿನಗೆ ಗೊತ್ತಾಗಲ್ಲ, ನಾನು ಮಾಡಿದ ತಮಾಷೆಗಾಗಿ ಅಂತ. ಅವಳು ಆಡಿರೋ ಒಂದೊಂದು ಮಾತು ನನ್ನ ಕಿವಿಯಲ್ಲಿ ಈಗಲೂ ಕೈ ಕೊಡ್ತಾ ಇದೆ. ಮಾಡ್ತೀನಂತೆ, ಯೂಸ್ ಮಾಡ್ಕೊಂತೀನಂತೆ, ಇಂಥ ಮಾತುಗಳನ್ನು ಕೇಳಿದ್ರೆ ಸುಮ್ಮನಿರೋ. ತಮಾಷೆ ಮಾಡ್ದೆ ಅಂತ ಹೇಳೋಷ್ಟೊತ್ತಿಗೆ ನೀನೇ ದುಡ್ಕಿ ಓಡಿಸ್ಬಿಟ್ಟೆ. ಬಿಡೋಣ, ಇವಳು ಹೇಳಿರೋದು ಒಂದೊಂದು ಮಾತು ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈಯೆಲ್ಲ ಬೆಂಕಿ ಹಚ್ಚುತ್ತೆ. ಇಂಥವ್ರಿಗೆ ಯಾಕೆ ಪ್ರೀತಿ ಪ್ರೇಮ? ಇಂಥವ್ರಿಗೆಲ್ಲ ಆದಿ ಬೀದಿ ಸುತ್ತಾಡಿ ಪಾರ್ಕು ಸಿನಿಮಾ ಅಂತ ಸುತ್ತಿ ಆಯ್ ಬಾಯ್ ಅಂತ ಹೇಳ್ತಾರಲ್ಲ, ಅಂಥವ್ರೆ ಸರಿ. ನಮಗೆ ಅವ್ರ ಥರ ಅಂಗೈಯಲ್ಲಿ ಉಣ್ಮೆ ಚಂದ್ರನ್ ತೋರಿಸಿ ಚಂದಮಾಮನ ಕತೆ ಹೇಳಕ್ ಬರಲ್ಲ. ನಮ್ಮಂತ ಬಡಪಾಯಿ ಪ್ರೀತಿ ನಿಮಗೆಲ್ಲ ಅರ್ಥ ಆಗುತ್ತೆ ಹೇಳು? ನೀ ಬಣ್ಣ ಬಣ್ಣವಾಗಿ ಮಾತಾಡಕ್ ಬರಲ್ಲ. ನನ್ನನ್ನು ಬಿಟ್ಬಿಡು. ನಿನ್ನ ಪ್ರೀತಿ ತಪ್ಪಿಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ಯಾ, ಇನ್ನು ಮುಂದೆ ನಿನ್ನ ಮುಖ ನನಗೆ ತೋರಿಸ್ಬೇಡ. ಯಾಕೋ ಇವಳು ಎಲ್ಲಿ ಕಳ್ಸಿದ್ದೀರಾ? ಇಷ್ಟೆಲ್ಲ ಹಾಳಾಗಿದ್ದು ಸಾಲ್ದ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ಥರ ನಿನ್ ಮಾತಿನಿಂದ ನನ್ನ ಜೀವನಕ್ಕೆ ಕೊಲ್ಬೇಡ. ಈಗಾಗ್ಲೇ ನಾನು ಮಾಡಿದ ತಪ್ಪಿನಿಂದ ನಾನು ತುಂಬಾ ನೊಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸು. ನಿನ್ನ ಬಿಟ್ಟು ನಂಗಿಲ್ಲ. ಅವಳ ತಪ್ಪು ಅವಳಿಗೆ ಅರಿವಾಗಿದೆ. ಅವಳು ಕ್ಷಮಿಸು ಅಂತ ಕೇಳ್ತಾ ಇದ್ದಾಳೆ. ಅವಳನ್ನು ಕ್ಷಮಿಸು. ಇದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ, ನೀವು ದಯವಿಟ್ಟು ಕ್ಷಮಿಸು. ನಿಮಗೆಲ್ಲ ಗೊತ್ತಾಗಲ್ಲ ಬಂದ್ರು ಕ್ಷಮಿಸತ್ವನೇ ಇಲ್ಲೋನು, ಅಷ್ಟು ಬೇಡಿಕೊಂಡ್ರೂ ಕ್ಷಮಿಸಲ್ಲೋನು. ಏನು ಹಿಂಗೆಲ್ಲ ಮಾತಾಡ್ತೀಯಾ? ಮತ್ತೆ ನನಗೆ ಹೇಳ್ದಿರೋ ಪ್ರೀತಿ ನಿಮ್ಗೆ ಯಾಕ್ರೋ ಅವಳ ಮೇಲೆ? ನನ್ನ ಸ್ನೇಹಕ್ಕಿಂತ ಅವಳೇ ಹೆಚ್ಚಾದ್ಲ. ಅವಳು ಕಣ್ಣೀರಿಗೆ ಕರಗ್ಬಿಟ್ರ? ಅವಳು ಆಡಿದ ಒಂದೊಂದು ಮಾತುಗೂ ಎಷ್ಟು ನೊಂದಿದ್ದೀನಿ ನನಗೆ ಗೊತ್ತು. ಅವಳು ಇಷ್ಟು ಬೇಡ್ಕೊಂಡ್ರು ನಾನು ಅವಳನ್ನ ಕ್ಷಮಿಸ್ಲಿಲ್ಲ ಅಂದರೆ ಯಾರೂ ಮನುಷ್ಯ ಅನ್ನಲ್ಲ. ನಮ್ಮ ಪ್ರೀತಿ ಅರ್ಥನೂ ಇರೋದು. ಅಂಜು ಅಂಜು ಏನು ಇದೆಲ್ಲ? ಚಿಕ್ಕ ಜಲಕ್ಕಷ್ಟೇ. ಹುಡುಗಿಯಾಗಿ ನಾಟಕ ಆಡ್ಬೇಕಾದ್ರೆ ನಾನು ಹುಡುಗ, ನಾನು ಇನ್ನೆಷ್ಟು ನಾಟಕ ಆಡ್ಬೇಕು? ಅರ್ಜುನ್, ಈ ತರ ನಿನ್ ಲೈಫಲ್ಲಿ ನಿಜವಾಗ್ಲೂ ಆಗದೆ ಇರೋ ತರ ನೋಡ್ಕೊಂಬಾರಯ್ಯ. ನಿಜವಾಗ್ಲೂ